ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದ ಗೊಂದಲ ಇದ್ದಂಗೆ ಕಾಣ್ತಾ ಇದೆ. ಸೋಮವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಪಕ್ಕ ಆಗಬಹುದಾ ನೋಡೋಣ. ಸೋಮವಾರ ಸಂಜೆ 5ಕ್ಕೆ ನೂತನ ಸಚಿವರ ಪಟ್ಟಾಭಿಷೇಕ ಆಗಬಹುದು ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಆಗ್ತಾ ಇದ್ದಾವೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರ ಜೊತೆ ಚರ್ಚೆ ಕೂಡ ನಡೀತಾ ಇದೆ. ಸಚಿವರಾಗಲಿರುವ ಶಾಸಕರ ಪಟ್ಟಿ ಬಹುತೇಕ ಈಗ ಫೈನಲೈಸ್ ಆಗಿದೆ. ಪಟ್ಟಿಗೆ ಬಹುತೇಕ ಒಪ್ಪಿಗೆ ನೀಡಿದ್ದಾರಂತೆ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅಧಿನಾಯಕ. ಎಲ್ಲ ಅಂದ್ಕೊಂಡಂತೆ ಆದರೆ ಸೋಮವಾರವೇ ಪದಗ್ರಹಣ. ಸೋಮವಾರ ಆಗಸ್ಟ್ 3ರ ಸಂಜೆ 5 ಗಂಟೆಗೆ ಮುಹೂರ್ತ ಆಗಬೇಕದು, ಮುಹೂರ್ತ ಅಲ್ಲ. ಈಗಾಗಲೇ ಸರ್ಕಾರದಿಂದ ಲೋಕಭವನಕ್ಕೆ ಮಾಹಿತಿ ರವಾನೆ ಆಗಿದೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನೆರವೇರುವಂತಹ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಆಗಮಿಸುವ ಸಾಧ್ಯತೆ ಇದೆ. ಎಸ್, ಒಟ್ನಲ್ಲಿ ಏನಿದು ಗಜಪ್ರಸವನ ಅಂತ ಯಾಕೆ ಅಲ್ಲ ರೀ, ನಿಮ್ಮ ಈ ಸಚಿವ ಸಂಪುಟಕ್ಕೆ ಇಷ್ಟೊಂದು ಸಮಯ ತೆಗೆದುಕೊಂಡ್ರೆ ಇನ್ನು ಜನರ ಸಮಸ್ಯೆ ಯಾವಾಗ ಬಗೆಹರಿಸ್ತೀರಿ ಅನ್ನುವ ಮಾತು ಸಹಜವಾಗೇ ಇದೆ. ನಾವು ಕೂಡ ದಿನ ಅದನ್ನು ಹೇಳ್ತಾನೆ ಇರ್ತೀವಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಹವಾಲುಗಳಿಗೆ ಸ್ಪಂದಿಸುವಂಥವ್ರು ಆಗ್ತಾರಾ ಅನ್ನುವ ಗಮನ ನಿಮಗೆ ಇರಲಿ ಅನ್ನೋದು ಸದ್ಯದ ಸಮಾಚಾರ. ಎಸ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಬನ್ನಿ ಗಮನಿಸೋಣ. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದೀನಿ. 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದೀನಿ. 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದೀನಿ. 99% ದಿಸ್ ಇಸ್ ದ ಕ್ಲೂ ಅಂತ ಹೇಳ್ತಾ ಇದ್ದಾರೆ. ಸುಳಿವು, ರಾಜಭವನದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ ಅಂತ, ಅಂದರೆ ಲೋಕಭವನ ಅಂತ ಕರಿತೀವಿ. ಓಕೆ, ಈಗ ಯಾರು ಮಂತ್ರಿ ಆಗೋದು ಫಿಕ್ಸು, ಇವರು ಪಕ್ಕ ಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸದ್ಯಕ್ಕೆ ನಮಗೆ ಸೋರ್ಸ್ನಿಂದ ಸಿಕ್ಕಿದೆ. ಏನದು ಬನ್ನಿ ನೋಡೋಣ. ಯಾರ್ಯಾರು ಆಗ್ತಾರೆ ಪಕ್ಕ ಅಂತ. ಭಟ್ಕಳದ ಮಂಕಾಳು ವೈದ್ಯ ಪರಿಷತ್ ಸದಸ್ಯೆ ಡಾಕ್ಟರ್ ಆರತಿ ಕೃಷ್ಣ, ಶಾಂತಿನಗರದ NA ಹ್ಯಾರಿಸ್, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಬೀಳಗಿ ಕ್ಷೇತ್ರದ JT ಪಾಟೀಲ್, ಆನೇಕಲ್ನ B ಶಿವಣ್ಣ, ಹೆಗ್ಗಡ ದೇವನಕೋಟೆ HD ಕೋಟೆಯ ಅನಿಲ್ ಚಿಕ್ಕಮಾದು, ಇನ್ನು ನಾಗಮಂಗಲದ N ಚಲುವರಾಯಸ್ವಾಮಿ, ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿಜಯಾನಂದ ಕಾಶಪ್ಪನವರ್, ಅಥಣಿಯ ಲಕ್ಷ್ಮಣ ಸವದಿ, ಚಾಮರಾಜನಗರದ C ಪುಟ್ಟರಂಗ ಶೆಟ್ಟಿ, ಪರಿಷತ್ ಸದಸ್ಯ ಸಲೀಂ ಅಹಮದ್, ಸೊರಬ ಕ್ಷೇತ್ರದ ಮಧು ಬಂಗಾರಪ್ಪ, ಅರಸೀಕೆರೆಯ KM ಶಿವಲಿಂಗೇಗೌಡ, ಭಟ್ಕಳದ ಮಂಕಾಳ ವೈದ್ಯ ಸೇರಿದಂತೆ ಇವರೆಲ್ಲರೂ ಕೂಡ ಈಗೇನು ಹೇಳಿದ್ವಲ್ಲ, ಇವರು ಸಚಿವ ಸ್ಥಾನ ಅಲಂಕಾರ ಮಾಡೋದು ಫಿಕ್ಸು. ಅಂದರೆ ಅಲಂಕಾರ ಅಂದರೆ ಏನು, ಶೃಂಗಾರ ಮಾಡ್ತಾ ಇರ್ತಾರೆ ಅಂತಲ್ಲ, ಅವ್ರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ, ಇವ್ರಿಗೆ ಸಿಕ್ಕೇ ಸಿಗುತ್ತೆ, ಮಿಸ್ಸೇ ಇಲ್ಲ, ಫಿಕ್ಸು ಅನ್ನೋದು ಸದ್ಯದ ಲೇಟೆಸ್ಟ್ ಇನ್ಫಾರ್ಮೇಷನ್. ಓಕೆ, ಆನ್ ಅಶ್ವವೇಗ. ಈಗ ಬಹಳಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ, ನಿಮಗೆ ಗೊತ್ತಿದ್ದೇ ಇದೆ ಅಲ್ವಾ, ನಾವು ದಿನ ಹೇಳ್ತಾನೆ ಇದ್ದೀವಿ ಇವ್ರಿಗೆ ಸಿಗುತ್ತೆ ಅಂತೀವಿ, ಮತ್ತೆ ಇವ್ರಿಗೆ ಮಿಸ್ ಆಯಿತು ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಏನು ನಡೀತಾ ಇದೆ ಅದನ್ನು ಹಾವು ಎಣೆ ಆಟವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನನ್ನ ಕಲೀಗ್ ಯಾವಾಗಲೂ ದೀಪಕ್ ಕೂಡ ಹೇಳ್ತಾ ಇರ್ತಾರೆ ಅಲ್ವಾ, ಇನ್ನೇನು ಪದಗ್ರಹಣ ಆಗಬೇಕು,
ಆ ಟೈಮಲ್ಲೂ ಕೂಡ ಹೆಸರುಗಳು ಬದಲಾವಣೆ ಆಗಿದ್ದೆಲ್ಲ ಇದೆ. ಹಾಗಾಗಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನು ಗಮನದಲ್ಲಿಟ್ಕೊಂಡೆ ಈ ಸುದ್ದಿ ನೋಡೋಣ. ಎಸ್, ಈಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ಎಷ್ಟು ಸಚಿವರಿಗೆ ಶಾಕು, ಯಾರಿಗೆಲ್ಲ ಶಾಕು, ಯಾರಿಗೆ ಕೊಕ್ಕು ನೋಡೋಣ. ಡಿ ಕೆ ಶಿವಕುಮಾರ್ ಸಂಪುಟ ಸೇರಲ್ಲ ಈ 14 ಶಾಸಕರು. ಇವರೆಲ್ಲ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವರು. ಸಂಪುಟದ ಪಟ್ಟಿಯಿಂದ 14 ಶಾಸಕರಿಗೆ ಕೊಕ್. ಪದೇ ಪದೇ ಎಷ್ಟು ಸಲ ಮಂತ್ರಿ ಮಾಡ್ತೀರಿ? ಯುವಕರಿಗೆ ಮಣೆ ಹಾಕೋಣ, ಹಿರಿಯರು ಪಕ್ಷ ಸಂಘಟನೆ ಮಾಡಲಿ ಅನ್ನೋದು ಹೈಕಮಾಂಡ್ ವಾದ. ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಿಂದ ಖಡಕ್ ಸೂಚನೆ ಕೊಡಲಾಗಿದೆ. ಹಿಂಗಾಗಿ ನಾನು ಅವ್ರ ಆತ್ಮೀಯ, ಇವ್ರ ಆತ್ಮೀಯ, ಪಕ್ಕಕ್ಕಿಡಿ ಅಂತ ಹೇಳ್ದಂಗಿದೆ. ರಾಹುಲ್ ಗಾಂಧಿ ಮಾತು ಕೇಳಿ 14 ಶಾಸಕರು ಫುಲ್ ಕಂಗಾಲ್. ಯಾಕಂತ ಹೇಳಿದ್ರೆ ಇಲ್ಲಿ ದಂಗಲ್ ಆಗಿದೆ. ಎಚ್ ಕೆ ಪಾಟೀಲ್ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳು, ಗಾಂಧಿನಗರದ ಶಾಸಕರು, ಮಾಜಿ ಸಚಿವರು ದಿನೇಶ್ ಗುಂಡೂರಾವ್, ಪಿರಿಯಾಪಟ್ಟಣದ ಕೆ ವೆಂಕಟೇಶ್, ಏನು ಇವ್ರು ಮಂತ್ರಿ ಆಗಲ್ಲ ಅಂತ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಟಿ ನರಸೀಪುರ ಕ್ಷೇತ್ರದ ಶಾಸಕರು, ಇವರೆಲ್ಲ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾದಂಥವ್ರು. ಮಧುಗಿರಿಯ ಕೆ ಎನ್ ರಾಜಣ್ಣ, ಅವ್ರಿಗೂ ಇಲ್ಲ ಚಾನ್ಸು. ಇನ್ನು ಶಹಾಪುರದ ಶರಣಬಸಪ್ಪ ದರ್ಶನಾಪುರ್, ಇವರು ಮಂತ್ರಿ ಆಗೋದಿಲ್ಲ. ಸದ್ಯದ ಮಾಹಿತಿ ನೀವು ಬರ್ಕೋಬೇಕು, ನಾವು ಹೇಳುವಾಗ ಸದ್ಯದ ಮಾಹಿತಿ ಅಂತ. ಶಿವಾನಂದ ಪಾಟೀಲ್ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರು, ಇವರು ಮಂತ್ರಿ ಆಗ್ತಾ ಇಲ್ಲ. ಮುಧೋಳ ಕ್ಷೇತ್ರದ ಆರ್ ಬಿ ತಿಮ್ಮಾಪುರ್, ಇವರೆಲ್ಲ ಮಂತ್ರಿ ಆದವ್ರೆ ಅಲ್ವಾ, ಇವರಿಗೆ ಎಷ್ಟು ಸರಿ ಅವಕಾಶ ಕೊಡ್ತೀರ್ರಿ ಇವರಿಗೆ ಅಂತ ಹೈಕಮಾಂಡೆ ಚಾಟಿ ಬೀಸ್ದಂಗಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, ಇವ್ರಿಗೂ ಇಲ್ವಾ? ಓಹೋ. ಬೀದರ್ನ ರಹೀಂ ಖಾನ್, ಅವ್ರಿಗೂ ಇಲ್ವಾ? ಓಹೋ ಅಂತಿದೆ. ಓಕೆ. ಪರಿಷತ್ ಸದಸ್ಯ ಎನ್ ಎಸ್ ಬೋಸರಾಜು ಹಿರಿಯರು, ಅವ್ರಿಗೂ ಕೂಡ ಇಲ್ಲ. ಅವರು ಕೂಡ ಸಚಿವರಾದಂಥವ್ರು. ಚಿಂತಾಮಣಿಯ ಡಾಕ್ಟರ್ ಎಂ ಸಿ ಸುಧಾಕರ್, ಆಮೇಲೆ ಬಳ್ಳಾರಿಯ ಬಿ ನಾಗೇಂದ್ರ, ಇವರು ಮಂತ್ರಿ ಆಗಿದ್ದರು. ತದನಂತರ ಅವ್ರ ಮೇಲೆ ಅಲಿಗೇಷನ್ ಬಂದ ನಂತರ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಆದರೆ ಮತ್ತೆ ಚಾನ್ಸೇ ಇಲ್ಲ, ತೆಗೆದುಬಿಡಿ ಇವ್ರನ್ನೆಲ್ಲ, ಯುವಕರಿಗೆ ಮಣೆ ಹಾಕೋಣ ಅಂತ ಹೇಳಿ ಈಗ ರಾಹುಲ್ ಗಾಂಧಿಯೂ ಕೂಡ ಇವರ ತಾಳಕ್ಕೆ ಅವರು ರಾಗ ಹಾಕದಂಗಿದೆ. ಯಾರು ರಾಗ ಅಂದರೆ ರಾಹುಲ್ ಗಾಂಧಿ. ತಾಳ ಮೇಳ ಎಲ್ಲ ಸರಿ ಆಗಬೇಕಲ್ವಾ, ಮದ್ದಳೆ ಎಲ್ಲವೂ. ಓಕೆ. ಈಗ ಕ್ಯಾಬಿನೆಟ್ ಪೂರ್ಣ ಆಗಿಲ್ಲ, ಇನ್ನು ಇದನ್ನೇ ಹಾಕಿಲ್ಲ, ಏನು ಅಡಿಪಾಯನೇ ಹಾಕಿಲ್ಲ. ಆದರೆ ಮನೆ ಕಟ್ಟೋಕ್ಕೆ ಪ್ಲಾನಿಂಗ್ ಮಾತ್ರ ಜೋರಾಗಿದೆ. ಏನದು? ಎಸ್, ಕ್ಯಾಬಿನೆಟ್ ಪೂರ್ಣ ಆಗದೆ ಇದ್ರೂ ಕೂಡ ಅಧಿವೇಶನಕ್ಕೆ ದಿನಾಂಕ ನಿಗದಿ ಆಗಿದೆ. ಹೆಂಗಿದ್ರು ನಾವು ಮಾಡ್ತೀವಿ, ನಮಗೆ ಗೊತ್ತಿದೆ ಯಾರ್ಯಾರು ಮಂತ್ರಿ ಮಾಡಬೇಕು ಅಂತೇಳಿ. ಆ ವಿಚಾರವನ್ನು ಮನಗಂಡು ಕ್ಯಾಬಿನೆಟ್ ಪೂರ್ಣ ಆಗದೆ ಇದ್ರೂ ಕೂಡ ಅಧಿವೇಶನಕ್ಕೆ ಡೇಟ್ ಈಗ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆಗೂ ಮುನ್ನವೇ ಅಧಿವೇಶನಕ್ಕೆ ಮುಹೂರ್ತ ಅಲ್ಲ ಕಂಡ್ರೋ, ಮುಹೂರ್ತ ನಿಗದಿಯಾಗಿದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಡಿ ಕೆ ಶಿ ಸಿಎಂ ಆದ ಬಳಿಕ ನಡೆಯಲಿರುವಂತಹ ಮೊದಲ ಅಧಿವೇಶನ ಇದು, ಫಸ್ಟ್ ಸೆಷನ್. ಈ ಅಧಿವೇಶನಕ್ಕೆ ಮೊದಲು ಸ್ಪೀಕರ್ ಆಯ್ಕೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ಸ್ಪೀಕರ್ ಮಾಡೋಕೆ ಮುಖ್ಯಮಂತ್ರಿ ಚಿಂತನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಾಗೆ ಮಾಡ್ತಾರೆ. ಸ್ಪೀಕರ್ ಸ್ಥಾನ ಯಾರಿಗೆ ಮಣೆ ಹಾಕ್ತಾರೆ ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿದೆ. ನಿಗೂಢ ಹೆಜ್ಜೆ, ನಿಗೂಢ ರಹಸ್ಯ ಅಂತ ಹೇಳ್ತೀವಲ್ಲ, ಆ ರೀತಿ ಇದೆ. ಎಸ್, ಅಧಿವೇಶನಕ್ಕೆ ದಿನಾಂಕ ಈಗ ಫಿಕ್ಸ್ ಆಗಿದೆ. ಯಾವಾಗ ಅಂತ ಹೇಳ್ತಾರೆ ಅಲ್ವಾ. ಈಗ ಸದ್ಯದ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಯಾರು ಮಂತ್ರಿಗಳಾಗ್ತಾರೆ, ಯಾರು ಮಂತ್ರಿ ಆಗಲ್ಲ ಅನ್ನೋದು ಸದ್ಯಕ್ಕೆ ಹಿಂಗೆ ಫಿಕ್ಸ್ ಆಗಿದೆ. ನಾವು ಯಾರು ಈಗ ಆಗ್ಬಿಡ್ತಾರೆ, ಕೊನೆಗೆ ಅವ್ರಿಗೆ ಸಿಕ್ತೀವಿ ಹಂಗೆ ಇತ್ತು ವಾತಾವರಣ. ಅಲ್ಲಿ ಏನಿದೆ ಅದನ್ನು ನಾವು ನಿಮಗೆ ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ. ಆವಾಗ ಒಂದು ಹೇಳಿದ್ವಿ, ಈಗ ಒಂದು ಹೇಳಿದ್ವಿ ಅಂತ ನಮ್ಮನ್ನು ಹಿಡ್ಕೊಳ್ಳಂಗಿಲ್ಲ ನೀವು. ಓಕೆ, ಯಾಕಂದರೆ ಮಿರರ್ ಇದು. ಅಲ್ಲಿ ಏನಿದೆ, ಅಲ್ಲಿ ಏನು ಗೊಂದಲ ನಡೀತಾ ಇದೆ ಅದನ್ನು ಗೊಂದಲ ಸಮೇತ ನಿಮ್ಮ ಮುಂದೆ ನಾವು ಆ ಸುದ್ದಿ ನೀಡ್ತಾ ಇದ್ದೀವಿ. ಓಕೆ, ಈಗ ಸ್ಪೀಕರ್ ಯಾರು ಆಗಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ಗದಗದ ಎಚ್ ಕೆ ಪಾಟೀಲ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಗಾಂಧಿನಗರದ ದಿನೇಶ್ ಗುಂಡೂರಾವ್ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಇನ್ನು ಆಳಂದದ ಬಿ ಆರ್ ಪಾಟೀಲ್ ಅವರು ಕೂಡ ಸ್ಪೀಕರ್ ಆಗ್ತಾರಾ? ಸ್ಪೀಕರ್ ಸ್ಥಾನಕ್ಕೆ ತುಂಬ ದೊಡ್ಡ ಮಟ್ಟದ ಪೈಪೋಟಿ ಇರಲ್ಲ ಸಾಮಾನ್ಯವಾಗಿ, ಸಚಿವ ಸ್ಥಾನಕ್ಕೆ ಇರುವಷ್ಟು ಅಲ್ವಾ. ಏನಪ್ಪ ನಿಭಾಯಿಸ್ಬೇಕು ಅವ್ರನ್ನ ಅಂತ ಸೆಷನ್ ನೋಡಿರ್ತಿರಲ್ಲ ನೀವು. ಅವ್ರು ನಿಭಾಯಿಸೋದು ಹಿಂಗೆ, ನಮ್ಮ ಡಿಬೇಟ್ಗಳಲ್ಲಿ ನಿಭಾಯಿಸೋಕ್ಕೆ ಎಷ್ಟು ಕಷ್ಟಪಡ್ತೀವೋ ಅದಕ್ಕಿಂತ ಹೆಚ್ಚು ಕಷ್ಟಪಡ್ತಾರೆ ಅವ್ರು, ಯಾಕಂದರೆ ಭಾಳ ಸಂಖ್ಯೆಯಲ್ಲಿ ಇರ್ತಾರೆ ಅಲ್ವಾ. ಹಂಗೆ ಅದು ಕೂಡ ದೊಡ್ಡ ಡಿಬೇಟು ಅಲ್ಲಿ.
ಎಸ್. ಓಕೆ, ಈಗ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಪುಟ ವಿಸ್ತರಣೆ ಈ ಕಸರತ್ತು ಯಾಕೆ ಈ ಮಟ್ಟಕ್ಕೆ ತಡ ಆಗ್ತಾ ಇದೆ? ಪ್ರತಿ ಬಾರಿ ಸರ್ಕಾರ ರಚನೆ ಆದಾಗ ಈ ಪುನಾರಚನೆ, ರಚನೆ, ವಿಸ್ತರಣೆ ಅಂತ ಬಂದಾಗ ಇಟ್ ವಿಲ್ ಟೇಕ್ ಮೋರ್ ಟೈಮ್. ವೈ ಇಟ್ ಈಸ್ ಸೋ? ಹಾಗಾದರೆ ಹಿಂದೆ ಯಾವೆಲ್ಲ ಸರ್ಕಾರಗಳಲ್ಲಿ ಈ ರೀತಿಯಾದಂಥ ವಾತಾವರಣ ಇತ್ತು? ಯಾವಾಗಲೂ ಹಿಂಗೇನಾ? ಇದರಿಂದ ಆಗುವಂಥ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನಾವು ಈಗ ತಿಳಿಯೋಣ. ಇದ್ರ ಬಗ್ಗೆ ಅನಲೈಸ್ ಮಾಡ್ತಾರೆ ಹಿರಿಯ ಪತ್ರಕರ್ತರು ಬಿ ಸಮೀವುಲ್ಲಾ. ಸರ್ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ರಾಘವ್, ಹೇಳಿ. ಸರ್, ಕ್ಯಾಬಿನೆಟ್ ಅಂತ ಹೇಳಿದಾಗ ಯಾವಾಗಲೂ ಕೂಡ ಹೀಗೇನಾ ಪರಿಸ್ಥಿತಿ? ಏನು ಯಾವ ಕಾರಣಕ್ಕಾಗತ್ತೆ ಈ ಬಾರಿ? ಈ ಬಣ ರಾಜಕೀಯದಿಂದ, ಪ್ರತಿಷ್ಠೆಯಿಂದ ಈ ರೀತಿ ಆಗ್ತಾ ಇದೆಯಾ? ಬೇರೆ ಏನಾದರೂ ಕಾರಣ ಇದೆ ಅಂತ ಅನ್ಸುತ್ತಾ? ವೈ ಇಟ್ ಈಸ್ ಸೋ ಅಕಾರ್ಡಿಂಗ್ ಟು ಯು? ಒಂದು, ನಮ್ಮ ರಾಷ್ಟ್ರೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಇದೇ ಗೋಳು. ದೆಹಲಿ ಮೂಲದ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಇದೇ ರಂಪ, ಇದೇ ರಾಧ ಅಂತ. ಯಾಕೆ ಅಂತಂದ್ರೆ ಪ್ರತಿ ಸಣ್ಣ ವಿಚಾರಕ್ಕೂ ಕೂಡ ದೆಹಲಿ ದರ್ಬಾರಿನ ಪರ್ಮಿಷನ್ ಅನ್ನು ಪಡಿಬೇಕು. ಇದು ಬರೀ ಕಾಂಗ್ರೆಸ್ ಸೀಮಿತವಾದ ಅಂತ ನಾನು ಹೇಳ್ತಿಲ್ಲ. ಬಿಜೆಪಿನೂ ಅದೇ ಗೋಳು. ಸಿಎಂಎ ಮಾಡಿರ್ಲಿಲ್ಲ. ಸಿಎಂ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಸಿಎಂಎ ಆಗಿರ್ಲಿಲ್ಲ. ಯಾವಾಗಿನ ಸರ್ ನೀವು ಹೇಳ್ತಾ ಇರೋದು? ಇದು ಯಡಿಯೂರಪ್ಪ ಸಿಎಂ ಆಗಿದ್ದ. ಅವರೇ ಹೋಗಿ ಕಡೆಗೆ ಸಿಎಂ ಆಯ್ಕೆನೆ ಲೇಟ್ ಆದಾಗ ಅವರೇ ಹೋಗಿ ಪತ್ರ ಕೊಟ್ಬಿಟ್ರು. ಕರೆಕ್ಟ್. ಇದು ಹೈಕಮಾಂಡ್ ಗೆ ಗಾಬರಿ ಬೀಳ. ಅಂದ್ರೆ ಈಗ ಪ್ರವಾಹ ಎಲ್ಲ ಆಗಿತ್ತಲ್ಲ ಆ ಟೈಮ್ ಅಲ್ವಾ ಸರ್ ಇದು? ಹೌದು, ಆ ಟೈಮಲ್ಲಿ. ಆಮೇಲೆ ಅವರಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದಕ್ಕೇನೆ ಬರೀ ಒಬ್ಬ ಏಕಾಂಗಿ ಆಗಿ ಮಾಡಿದ್ರು ಬಿಡಿ. ಅವ್ರು ಸೀಸನ್ ಲೀಡರ್, ಅವ್ರು ಮಾಡಿದ್ರು ಸರಿ, ಮಾಡಿದ್ರು. ಈ ಕಾಂಗ್ರೆಸ್ ಅದೇಗಳು. ಕಾಂಗ್ರೆಸ್ ಹೊಡ್ತಲ್ಲ. ಈಗ ರಾಹುಲ್ ಗಾಂಧಿ ಫಸ್ಟ್ ಎಲ್ಲೋ ವಿದೇಶದಲ್ಲಿ ಇದ್ರು, ಬಂದ್ರು, ರಾಜಭವನದಲ್ಲಿ ಟೆಂಟ್ ಹಾಕಿದ್ರು, ಎತ್ತಿದ್ರು ಟೆಂಟ್. ಆಮೇಲೆ ಈಗ ಮತ್ತೆ ವಿದೇಶದಿಂದ ಬಂದ್ರು, ಇವ್ರು ಹೋದ್ರು, ಅಲ್ಲಿ ಪ್ರೊಟೆಸ್ಟ್, ಪಾರ್ಲಿಮೆಂಟ್, ಮತ್ತೆ ಟೆಂಟ್ ಹಾಕಿದ್ರು, ಮತ್ತೆ ಟೆಂಟ್ ಎತ್ತಿದ್ರು. ಏನ್ ಸೋಮವಾರ ತನಕ ಅದನ್ನೇ ಉಳಿಸ್ಕೊಂಡವ್ರು ಗೊತ್ತಿಲ್ಲ ಯಾಕೆ ಇಂಥದ್ದು. ಈಗ ನೀವು ನಿಮ್ ಪಾರ್ಟಿಯ ಲೆವೆಲ್ ಅಲ್ಲಿ ತೀರ್ಮಾನಗಳನ್ನ ತಗೋತೀರಾ, ತಗೊಳ್ಳಿ. ನಿಮ್ ಪಕ್ಷ ನಿಮ್ದೇನೋ ಬಿಸಿ ಇರ್ತೀರಾ. ನೀವು ಸರ್ಕಾರದ ಬಗ್ಗೆ ತೀರ್ಮಾನ ಚರ್ಚೆ ಮಾಡ್ಬೇಕಾಗಿರೋದು. ಕರೆಕ್ಟ್. ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಹಾನರು, ಸ್ವಾಭಿಮಾನದ ಸಂಕೇತ, ಕರ್ನಾಟಕದ ಜನರ ಭಾವನೆಗಳ ಸಂಕೇತ, ಆಡಳಿತಾತ್ಮಕ ಹೆಡ್, ಒಂದ್ ರಾಜ್ಯನ ರೆಪ್ರೆಸೆಂಟ್ ಮಾಡ್ತಾರೆ. ಪಾರ್ಟಿ ಇರ್ಬೋದು, ಮತ್ತೆ ಕ್ಯಾಬಿನೆಟ್ ಅನ್ನ ರೆಪ್ರೆಸೆಂಟ್ ಮಾಡೋದು ಗೌರ್ಮೆಂಟ್. ಹೌದು. ಅಲ್ಲ ಸರ್, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಅವ್ರಿಗೆ ಪವರ್ ಇರಲ್ವಾ ಯಾರನ್ನ ಚೂಸ್ ಮಾಡಬೇಕು ಅಂತ ಹೇಳಿ? ಅಥವಾ ಈಗ ಸಿದ್ದರಾಮಯ್ಯನವರು ಕೆಳಗಿಳಿದಿರೋದೇನಾದ್ರೂ ದೊಡ್ಡ ಪರಿಣಾಮ ಉಂಟಾಗಿದೆಯಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಸಾರಿ? ಫಾರ್ಮಿಂಗ್ ದಿ ಕ್ಯಾಬಿನೆಟ್ ಇದು ಡಿಸ್ಕ್ರಿಷನರಿ ಪವರ್ ಆಫ್ ಚೀಫ್ ಮಿನಿಸ್ಟರ್. ಬಟ್ ನಮ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಆ ಡಿಸ್ಕ್ರಿಷನರಿ ಪವರ್ ಏನ್ ಅವ್ರು ಬಳಸಲ್ಲ. ಒಂದು ಹೈಕಮಾಂಡ್ ಅಂತ ಒಂದ್ ಕಲ್ಚರ್ ಇರುತ್ತೆ, ಸೀನಿಯರ್ ಲೀಡರ್ಸ್ ಅಂತ ಒಂದ್ ಸಂಸ್ಕೃತಿ ಇರುತ್ತೆ, ಆಮೇಲೆ ಇನ್ ಬೇರೆ ಬೇರೆ ಒಂದೊಂದ್ ಸಂಸ್ಕೃತಿ ಇರುತ್ತೆ, ಒಂದ್ ಲಾಬಿ ಇರುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಎಲ್ಲರನ್ನು ಜೊತೆಗೆ ಇಟ್ಕೊಂಡು ಅವರು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ ಸರ್, ಇಲ್ಲಿ ಓಕೆ ಸ್ವಲ್ಪ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್, ಹಾಗಾಗಿ ನಾನು ನಿಮ್ಮನ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ಡಿ.ಕೆ. ಶಿವಕುಮಾರ್ ಅವ್ರದೊಂದು ಬಣ, ಸಿದ್ದರಾಮಯ್ಯನವರು ಒಂದಿಷ್ಟು ಜನರಿಗೆ ಆಶ್ವಾಸನೆ ಕೊಟ್ಟಿರ್ತಾರೆ, ಹರಿಪ್ರಸಾದ್ ಅವರು ಒಂದಿಷ್ಟು ಆಶ್ವಾಸನೆ ಕೊಟ್ಟಿರ್ತಾರೆ. ಆ ಕಾರಣಗಳಿಗಾಗಿ ಹೈಕಮಾಂಡ್ಗೆ ತಲೆನೋವಾಗಿದೆಯಾ ಈ ವಿಚಾರ? ಹೈಕಮಾಂಡ್ಗೆ ತಲೆನೋವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಯವರು ಈ ಸಂಪುಟದ ಮೇಲೆ ತೀವ್ರ ಹತ್ತಿರದ ನಿಯಂತ್ರಣ ಮತ್ತು ನಿಗಾ ಇಟ್ಟಿದ್ದಾರೆ. ಮೈನ್ಯೂಟ್ ಡೆವಲಪ್ಮೆಂಟ್ ಅನ್ನ ರಾಹುಲ್ ಗಾಂಧಿ ಕಂಟ್ರೋಲ್ ಮಾಡ್ತಿದ್ದಾರೆ. ಇವ್ರೊಂದ್ ಪಟ್ಟಿ ರೆಡಿ ಇತ್ತು, ಬೇಡ ಬೇರೆ ಪಟ್ಟಿ ಬನ್ನಿ ಅಂತಂದ್ರು, ಬೇರೆ ಪಟ್ಟಿ ತಗೊಂಡೋದ್ರು. ಅವ್ರು ಪಾರ್ಲಿಮೆಂಟ್ ಬರೋದ್ ಲೇಟ್ ಆಯ್ತು. ಆಮೇಲೆ ಬರ್ತಿದ್ದಂಗೆನೆ ಪಾರ್ಲಿಮೆಂಟ್ ಅಲ್ಲಿ ಡೆವಲಪ್ಮೆಂಟ್ ಶುರು ಆಯ್ತು. ಓಕೆ, ಪಾರ್ಲಿಮೆಂಟ್ ಅದು ಒಂದ್ ಸಂಸದೀಯ ವ್ಯವಸ್ಥೆ ಭಾಗ. ಕರ್ನಾಟಕನೂ ಒಂದ್ ರಾಜ್ಯ ತಾನೇ. ಹೌದು. ಒಬ್ಬ ಮುಖ್ಯಮಂತ್ರಿನ ಯಾಕೆ ಇಷ್ಟು ಅಸ್ತದಿ ಬರೋದು? ಇಲ್ಲಿ ಡ್ರಾಟ್ ಇದೆ, ಇಲ್ಲಿ ಸಿಚುಯೇಷನ್ ಇದೆ, ಕಾವೇರಿ ಇಶ್ಯೂಸ್ ಇದೆ, ಅದು ಹೋಗಿ ಸಿಎಂ ಕೂರಕ್ಕಾಗತ್ತಾ? ಅಲ್ಲ, ಇದು ಸುಲಭವಾಗಿ ವಿಪಕ್ಷಗಳಿಗೆ ಆಹಾರ ಆಗೋಕೆ ಒಂದು ಅವಕಾಶ ಆಗ್ತಾ ಇದೆಯಾ? ಆಗುತ್ತೆ. ವಿಪಕ್ಷಗಳಿಗೂ ಏನ್ ಧ್ವನಿ ಇಲ್ಲ ಬಿಡ್ರಿ, ಅವರಿದ್ದಾಗ ಒಗ್ಗಟ್ಟಿಲ್ಲ ಅಂತ. ಅವರೇ ಈಗ ಬಿಜೆಪಿಗೂ ಧ್ವನಿ ಇಲ್ಲ. ಕರೆಕ್ಟ್. ಅವ್ರಿಗೇನೋ ಒಂದು ಅಪೋಸಿಷನ್ ಇದೀವಿ ಅಂತ ಮಾತಾಡ್ತಾರಷ್ಟೇ. ಸರ್, ಈ ಡಿಲೇ ಇಂಪ್ಯಾಕ್ಟ್ ಏನು? ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ, ಈ ಡಿಲೇಯ ಇಂಪ್ಯಾಕ್ಟ್ ಏನಾಗಬಹುದು ಅಂತ ನಿಮ್ ಪ್ರಕಾರ? ಈ ಡಿಲೇ ಇಂಪ್ಯಾಕ್ಟ್ ಏನಾಗಲ್ಲ. ಏನಾಗಲ್ಲ. ಈಗ ಇನ್ನು ನಾಳೆ ನಾಡ್ದು ಮಿನಿಸ್ಟರ್ ಮಾಡ್ತಾರೆ, ಅವ್ರು ಏನೋ ಒಂದಿಷ್ಟು ಅಸೆಂಬ್ಲಿದಲ್ಲಿ ಕ್ವಶನ್ ಬಂದಿರ್ತಾರೆ, ಉತ್ತರ ಕೊಟ್ಕೊತಾರೆ.
ಹಾ. ಏನೋ ಆಗುತ್ತೆ ಅಷ್ಟೇ, ಏನ್ ಅಂತ ಇಂಪ್ಯಾಕ್ಟ್ ಏನ್ ಆಗಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವ್ರಿಗೆ ಒಂದಿಷ್ಟು ಫುಲ್ ಟೈಮ್ ಮಂತ್ರಿ ಮಂಡಳಿಗಳು ಏನ್ ದೊಡ್ಡ ಕ್ರಾಂತಿ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರ ಇಲ್ಲ, ನಾನು ಯಾವ ಕಾರಣಕ್ಕೆ ಕೇಳಿದೆ ಅಂದ್ರೆ ಸಮಿ ಸರ್, ಇಲ್ಲಿ ಈಗ ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಹಲವರು ಇದ್ರಲ್ವಾ, ಈಗ ಅದರಲ್ಲಿ ಬಹುತೇಕ ಶಾಸಕರಿಗೆ, ಸಚಿವರಾದಂಥವರಿಗೆ ಕೊಡ್ಲಾಗತ್ತೆ ಅಂದ್ರೆ ಅದು ಬೇರೆ ರೀತಿಯಾದಂತ ಇಂಪ್ಯಾಕ್ಟ್ ಏನಾದ್ರು ಮಾಡುತ್ತಾ ಆಡಳಿತದ ಮೇಲೆ? ಅದು ಎಷ್ಟು ಜನಕ್ಕೆ ಯಾವ ಕಾರಣ ಕೊಟ್ಟು ಅವ್ರಿಗೆ ಆಲ್ಟರ್ನೇಟಿವ್ ಏನ್ ಮಾಡ್ತಾರೆ ಅದು ನೋಡ್ಬೇಕು. ಎಸ್ ಸರ್, ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಮತ್ತೆ ನಾವು ಚರ್ಚೆ ಮಾಡ್ತಾ ಇದೀವಿ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಓಕೆ, ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಹಿರಿಯ ಪತ್ರಕರ್ತರು ಬಿ ಸಮೀವುಲ್ಲಾ ಅವರು. ಅವ್ರು ಇದ್ದಾದ್ರೂ ಏನು ಕ್ರಾಂತಿಕಾರಿ ಮಾಡಿದ್ದಾರೆ ಹೇಳ್ರಿ, ಏನು ಕಡದ್ ಗುಡ್ಡೆ ಹಾಕಿದ್ದಾರೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಹಂಗಿದೆ ಅಲ್ವಾ. ಹಾಗಾಗಿ ಅವರು ಮಂತ್ರಿ ಮಂಡಲ ಅಥವಾ ಸಚಿವ ಸಂಪುಟ ಆಗದೇ ಇರಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವಾ ಅನ್ನುವಷ್ಟರ ಮಟ್ಟಿಗೆ ಜನ ಬಂದಿದ್ದಾರೆ. ಆದರೆ ಆ ಗೋಳು ಆಗದೇ ಇರಲಿ, ಆ ಗೋಳನ್ನು ಪರಿಹರಿಸುವಂತಹ ಗೋಲು ನಮ್ಮ ರಾಜಕಾರಣಿಗಳಿಗೆ ಇರಲಿ ಅಂತ ಹೇಳ್ತಾ, ಇಲ್ಲಿ ರಾಜಿ ಇಲ್ಲ, ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ, ನೋಡ್ತಾ ಇರಿ ಅಶ್ವಗ ನ್ಯೂಸ್. ನಮಸ್ಕಾರ.